ಕರಾವಳಿ ಚಿತ್ರದ ಟ್ರೈಲರ್ ಲಾಂಚ್ ವೇಳೆ ಒಂದು ಗಲಾಟೆ ಆಗ್ಬಿಟ್ಟಿದೆ. ಈ ಲಾಂಚ್ ಕಾರ್ಯಕ್ರಮದಲ್ಲಿ ಸಿನಿಮಾದ ಹೀರೋನೇ ಕಾಣಿಸ್ತಾನೆ ಇರಲಿಲ್ಲ. ಕರಾವಳಿ ಚಿತ್ರದ ಟ್ರೈಲರ್ ಲಾಂಚಿನ ಸಂದರ್ಭದಲ್ಲಿ ಒಂದು ಗಲಾಟೆ ಆಗ್ಬಿಟ್ಟಿದೆ. ನಟ ಪ್ರಜ್ವಲ್ ದೇವರಾಜ್ ಅವರು ಗೈರು ಹಾಜರಿ ಎದ್ದೆದ್ದು ಕಾಣಿಸ್ತಿತ್ತು. ಕರಾವಳಿ ಚಿತ್ರದ ಮೇಲೆ ಪ್ರಜ್ವಲ್ ಎಲ್ಲಾದ್ರೂ ಮುನಿಸ್ಕೊಂಡ್ಬಿಟ್ರ? ಟ್ರೈಲರ್ ಅನ್ನ ನೋಡೋದಕ್ಕೆ ಬಂದಂತ ಅಭಿಮಾನಿಗಳು ಕಿರಿಕೆತ್ತಿದ್ದಾರೆ, ಅಸಮಾಧಾನ ಹೊರಗಾಕಿದ್ರು. ಪ್ರಜ್ವಲ್ ಧ್ವನಿ ಸಿನಿಮಾದಲ್ಲಿ ಇಲ್ಲ ಅನ್ನೋದಾಗಿ ಕೆಂಡ ಕಾರ್ತಿದ್ದಾರೆ. ಬಹು ನಿರೀಕ್ಷಿತ ಸಿನಿಮಾ ಇದು. 24ನೇ ತಾರೀಕು ಈ ಸಿನಿಮಾ ರಿಲೀಸ್ ಬೇರೆ ಆಗ್ಬಿಡುತ್ತೆ. ಈಗಾಗಲೇ ತನ್ನ ಸಾಂಗು ಒಂದಿಷ್ಟು ಟೀಸರ್ಗಳ ಮೂಲಕವಾಗಿ ಸದ್ದು ಮಾಡಿತ್ತು. ಜನ ಕಾಯ್ತಿದ್ದಾರೆ ಟ್ರೈಲರ್ ಹೇಗಿರುತ್ತೆ ಅಂತಂದು. ಆದರೆ ಚಿತ್ರದ ಟ್ರೈಲರ್ ಲಾಂಚ್ ಮಾಡೋ ಕಾರ್ಯಕ್ರಮದಲ್ಲಿ ನಿರ್ದೇಶಕರಿದ್ರು, ರಾಜ್ ಬಿ ಶೆಟ್ಟಿ ಅವರಿದ್ರು, ಸೇರಿದಂತೆ ಇತರೆಲ್ಲರೂ ಕೂಡ ಇದ್ರು. ಆದರೆ ಚಿತ್ರದ ನಟ ಇರಲಿಲ್ಲ. ಅಲ್ಲೇ ಒಂದು ರೀತಿಯಾಗಿ ಎಲ್ಲವೂ ಸರಿ ಇಲ್ವಾ ಅನ್ನೋ ಪ್ರಶ್ನೆಗಳು ಎದ್ದಿತ್ತು. ನಂತರ ಒಂದಿಷ್ಟು ಅಭಿಮಾನಿಗಳು ಮತ್ತು ಚಿತ್ರತಂಡದ ನಡುವೆ ವಾಗ್ವಾದಗಳಾಯಿತು. ಅವರೊಂದಿಷ್ಟು ಪ್ರಶ್ನೆಗಳು ಶುರು ಮಾಡಿಕೊಂಡ್ರು. ಅಂದ್ರೆ ಪ್ರಮುಖವಾಗಿ ಡಬ್ಬಿಂಗು ವಿಚಾರ ಈಗ ಸದ್ದು ಮಾಡ್ತಿದೆ. ಪ್ರೆಸ್ ಮೀಟ್ ಇದಕ್ಕೆ ಪ್ರಜ್ವಲ್ ದೇವರಾಜ್ ಅವರು ಹಾಜರಾಗದೇ ಇರುವುದೇ ಪ್ರಶ್ನೆಗಳ ಕಾರಣ ಆಗ್ತಿದೆ. ಫ್ಯಾನ್ಸ್ ಮತ್ತು ಸಿನಿಮಾ ತಂಡದ ನಡುವೆ ಒಂದು ಟಾಕ್ ವಾರ್ ಆಗುತ್ತೆ. ಪ್ರಜ್ವಲ್ ಧ್ವನಿ ಯಾಕೆ ಡಬ್ಬಿಂಗ್ ಮಾಡ್ತಿದ್ದೀರಾ, ಪ್ರಜ್ವಲ್ ಯಾಕೆ ಬರಲಿಲ್ಲ ಅನ್ನೋದು ಗೊತ್ತಿಲ್ಲ, ಅವ್ರು ಯಾಕೆ ಬರ್ತಾ ಇಲ್ಲ, ಈ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಇನ್ನು ಡೈರೆಕ್ಟರ್ ಗುರುದತ್ ಗಾಣಿಗ ಒಂದಿಷ್ಟು ಹೇಳಿಕೆ ಕೂಡ ಕೊಟ್ಟರು. ಅವರು ಏನೇನಾಯ್ತು ಸ್ಪಷ್ಟನೆ ಕೊಟ್ಟರು, ಸಂಭಾವನೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಬಟ್ ಒಂದು ಚಿತ್ರ, ಬಹು ನಿರೀಕ್ಷಿತ ಚಿತ್ರ, ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾ ಜರ್ನಿಗೂ ಕೂಡ ಈ ಸಿನಿಮಾ ಒಂದು ದೊಡ್ಡ ಮಟ್ಟದ ಮೈಲೇಜ್ ಕೊಡುತ್ತೆ ಅಂತ ಕಾಯ್ತಾ ಇದ್ರು. ಅಂದ್ರೆ ಚಿತ್ರದ ಹೆಸರೇ ಹೇಳುವ ಹಾಗೆ ಕರಾವಳಿ ನೆಲಮೂಲದ ಒಂದು ಕಥೆಯನ್ನು ಇಟ್ಕೊಂಡು ಬಂದಿರುವಂಥ ಚಿತ್ರ ಇದು. ನಾನಾ ವಿಚಾರಗಳು ಆ ಚಿತ್ರದ ಈಗಾಗಲೇ ಬಂದಿರುವಂತಹ ಸಾಂಗು ಟೀಸರ್ನಲ್ಲಿ ಕಾಣಿಸ್ತಿದೆ. ಅಂದ್ರೆ ಅವ್ರು ಯಾಕೆ ಬಂದಿರಲಿಲ್ಲ, ಅವರ ಧ್ವನಿಯಲ್ಲೇ ಚಿತ್ರದ ಡಬ್ಬಿಂಗ್ ಅನ್ನ ಮಾಡಿಸ್ತಾ ಇರಲಿಲ್ವಾ, ಡಬ್ಬಿಂಗ್ ವಿಚಾರದಲ್ಲಿ ಏನಾದರೂ ಅಸಮಾಧಾನಗಳಿತ್ತ ಅನ್ನೋ ಹಲವು ಪ್ರಶ್ನೆಗಳನ್ನ ಎತ್ತಿದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಾವಳಿ ಕಾರ್ತಿಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಬಹು ನಿರೀಕ್ಷಿತ ಸಿನಿಮಾ ಆಗಿತ್ತು, ಪ್ರಜ್ವಲ್ ದೇವರಾಜ್ ಅವರಿಗೂ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆದ್ರೆ ಅವರ ಅನುಪಸ್ಥಿತಿಯಲ್ಲಿ ಯಾಕಿತ್ತು, ಏನು ಗೊಂದಲ ಇದೆ, ಯಾಕೆಷ್ಟೊಂದು ಆಕ್ರೋಶ ಹೊರಗಾಗ್ತಿದ್ದಾರೆ? ಪ್ರಜ್ವಲ್ ದೇವರಾಜ್ ಏನಾದ್ರು ರಿಯಾಕ್ಷನ್ ಕೊಟ್ರಾ ಅಂತ ಇದ್ರ ಬಗ್ಗೆ? ಅಖಿಲೇಶ್, ಇದು ಕನ್ನಡ ಚಿತ್ರರಂಗದ ಪಾಲ್ಗಂತೂ ಸರ್ಪ್ರೈಸ್ ಅಂತೂ ಅಲ್ಲ, ದೊಡ್ಡ ಶಾಕ್ ಅಂತ ಹೇಳ್ಬೇಕು. ಏನಕ್ಕಂದ್ರೆ ಈಗ ಜುಲೈ 24ನೇ ತಾರೀಕು ಕರಾವಳಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಾಂತಾರ ಆದ್ಮೇಲೆ ಈ ರೀತಿಯಾದಂತ ಒಂದು ಸೂಕ್ಷ್ಮಮತಿಯ ಕಥೆಯನ್ನ ಇಟ್ಕೊಂಡು ಕಂಬಳದ ಮೇಲೆ ಗುರುದತ್ ಗಾಣಿಗ ಅವರು ಸಿನಿಮಾವನ್ನ ಮಾಡಿದ್ರು. ಮತ್ತೆ ಅದರ ಒಂದು ಫಸ್ಟ್ ಲುಕ್ ಟೀಸರ್ ಎಲ್ಲ ಬಂದ ಮೇಲೆ ಕಂಟೆಂಟ್ ಮೇಕಿಂಗ್ ಎಲ್ಲ ನೋಡಾದ್ಮೇಲೆ ಇದು ನಿಜಕ್ಕೂ ಕೂಡ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವ್ರಿಗೂ ಒಂದು ಗಟ್ಟಿ ಕಂಬ್ಯಾಕ್ ಚಿತ್ರವಾಗುತ್ತೆ ಅಂತ ಒಂದು ಅಷ್ಟು ಗಾಂಧಿನಗರದಲ್ಲಿ ನಿರೀಕ್ಷೆಗಳ ಮೂಟೆನೇ ಇತ್ತು. ಆದ್ರೆ ಇಲ್ಲಿ ಈಗ ಟ್ರೇಲರ್ ಲಾಂಚ್ ವೇದಿಕೆಯಲ್ಲಿ ಒಬ್ಬ ಹೀರೋನೇ ಮಾತು ಶುರು ಮಾಡ್ಬೇಕಾಗತ್ತೆ, ಆ ಒಂದು ತಂಡವನ್ನ ಮುನ್ನಡೆಸಬೇಕಾಗತ್ತೆ. ಆದ್ರೆ ಪ್ರಜ್ವಲ್ ದೇವರಾಜ್ ಅವರ ಗೈರು ಹಾಜರಿನೇ ಇಲ್ಲಿ ಬಹಳ ದೊಡ್ಡದಾಗಿ ಕಪ್ಪು ಚುಕ್ಕೆಯಾಗಿ ಕಾಣಿಸ್ತಾ ಇದೆ. ಕರಾವಳಿ ಚಿತ್ರದ ಟ್ರೇಲರ್ ಏನೋ ಚೆನ್ನಾಗಿದೆ, ಆದ್ರೆ ಆ ಪ್ರಜ್ವಲ್ ದೇವರಾಜ್ ಅವರ ಒಂದು ಪಾತ್ರ ಏನಿದೆ ಆ ಪಾತ್ರಕ್ಕೆ ಅವರು ಡಬ್ಬಿಂಗೇ ಮಾಡಿಲ್ಲ. ಬೇರೆಯವ್ರ ಕೈಯಲ್ಲಿ ಡೈರೆಕ್ಟರ್ ಗುರುದತ್ ಅವರು ಡಬ್ಬಿಂಗ್ ನ ಮಾಡಿಸಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಟ್ರೇಲರ್ ಅನ್ನ ನೋಡೋದಕ್ಕೆ ಬಂದಂತಹ ಪ್ರಜ್ವಲ್ ಅವರ ಅಭಿಮಾನಿಗಳನ್ನ ಕೆರಳಿಸಿದೆ. ಏನೇ ಆಗಿದ್ರು ಕೂಡ ಟ್ರೇಲರ್ ಬಿಡೋದಕ್ಕಿಂತ ಮುಂಚೆ ಡೈರೆಕ್ಟರ್ ಮತ್ತೆ ಹೀರೋ ಕೂತ್ಕೊಂಡು ಬಗೆಹರಿಸ್ಕೋಬಹುದಾಗಿತ್ತು. ಕೆಲವು ಸಮಸ್ಯೆಗಳು ಆಗುತ್ತೆ. ಈಗ ಒಂದು ಸಿನಿಮಾ ಟೇಕ್ ಆಫ್ ಆದ್ಮೇಲೆ ಸಾಕಷ್ಟು ಬಾರಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಪ್ರಕ್ರಿಯೆಗಳಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ವೈಮನಸ್ಸುಗಳು ಬರುತ್ತೆ. ಆದ್ರೆ ಅದೆಲ್ಲವೂ ಕೂಡ ಸಿನಿಮಾ ಮೇಲೆ ಹೊಡೆತ ಕೊಡಬಾರ್ದು ಅನ್ನುವಂತ ಒಂದು ಹಿತಾಸಕ್ತಿಯ ಮೇಲೆನೆ ಫ್ಯಾನ್ಸ್ ಗಳು ಗಲಾಟೆ ಮಾಡಿದ್ದಾರೆ. ಈ ವಿಚಾರಗಳ ನಡುವೆ ಒಂದು ಕಡೆ ಈ ರಾಜ್ ಬಿ ಶೆಟ್ಟಿ ಅವರ ನಟನೆ ವಿಚಾರವಾಗಿನೂ ಕೂಡ ಅಸಮಾಧಾನಗಳಿದೆ ಅನ್ನೋ ಒಂದು ಗಾಸಿಪ್ ಕೂಡ ಇದೆ. ಅದು ಯಾವ ರೀತಿಯಾದಂತ ಗಾಸಿಪ್, ಏನ್ ಸ್ಪಷ್ಟನೆ ಕೊಟ್ರ ಅಂತ ಡೈರೆಕ್ಟರ್? ಅಖಿಲೇಶ್, ಆ ವಿಚಾರದ ಬಗ್ಗೆ ಖುದ್ದಾಗಿ ರಾಜ್ ಬಿ ಶೆಟ್ಟಿ ಅವರೇ ಒಂದು ನೀಟ್ ಆದಂತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸಹಜವಾಗಿ ಇಬ್ರು ಸ್ಟಾರ್ಗಳು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಆದಾಗ ಈ ತರ ಅನುಮಾನಗಳು ಮೂಡೋದ್ ಸಹಜ. ಅಂದ್ರೆ ಇಬ್ಬರ ನಟರ ನಡುವೆ ಏನಾದ್ರೂ ಕಾಂಪಿಟೇಷನ್ ಉಂಟಾಯ್ತಾ, ಅಥವಾ ಡೈರೆಕ್ಟ್ರು ಯಾವ್ದಾದ್ರು ಒಬ್ಬ ನಟನಿಗೆ ಜಾಸ್ತಿ ಒಂದು ಕನ್ಸರ್ನ್ ಅನ್ನ ತೋರಿಸಿದ್ದಕ್ಕೆ ಬೇರೆ ಒಬ್ಬ ಸ್ಟಾರ್ಗೆ ಬೇಜಾರಾಯ್ತಾ ಅಂತ. ಆದ್ರೆ ಇದ್ರ ಬಗ್ಗೆ ರಾಜ್ ಶೆಟ್ಟಿ ಅವರು ಆಲ್ರೆಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ಪ್ರಜ್ವಲ್ ದೇವರಾಜ್ ಅವರ ಪಾತ್ರವನ್ನ ನಾನು ಕೂಡ ತುಂಬಾ ಎಂಜಾಯ್ ಮಾಡಿದ್ದೀನಿ ಅಂತ. ಅವರಿಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದಂತೂ ಫಿಕ್ಸ್. ಆದ್ರೆ
ಇಲ್ಲಿ ಗುರುದತ್ ಗಾಣಿಗ ಮತ್ತೆ ಪ್ರಜ್ವಲ್ ದೇವರಾಜ್ ಅವರ ಮಧ್ಯೆನೆ ಮುನಿಸಿ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಜ್ವಲ್ ದೇವರಾಜ್ ಅವರು ಈಗಾಗ್ಲೇ ಏನ್ ಹೇಳ್ತಾ ಇದ್ದಾರೆ, ಪ್ರೆಸ್ ಮೀಟ್ ಗೆ ಬರದೇ ಇದ್ರು ಕೂಡ ಅವರ ಒಂದು ಫೈನಾನ್ಷಿಯಲ್ ಕ್ಲಾರಿಫಿಕೇಶನ್ ಏನಂದ್ರೆ, ನನಗೆ 1.25 ಕೋಟಿ ಸಂಭಾವನೆ ಕೊಡ್ಬೇಕಾಗಿತ್ತು, ಆದ್ರೆ ಅದನ್ನ ಪೆಂಡಿಂಗ್ ಇಟ್ಕೊಂಡು GST ಅಮೌಂಟ್ ಕೂಡ ಇನ್ನೂ ಕೂಡ ನನಗೆ ವಾಪಸ್ ಕೊಟ್ಟಿಲ್ಲ, ಮತ್ತೆ ಪೇಮೆಂಟ್ ಅನ್ನ ಪೆಂಡಿಂಗ್ ಇಟ್ಕೊಂಡಿರೋ ಕಾರಣಕ್ಕೆ ನಾನು ಡಬ್ಬಿಂಗ್ ಮಾಡಿಲ್ಲ ಅಂತ. ಅದಕ್ಕೆ ರೀಕೌಂಟರ್ ಆಗಿ ಗುರುದತ್ ಅವರು ಕೂಡ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಪ್ರಜ್ವಲ್ ದೇವರಾಜ್ ಅವರು ಬಂದು ತಮ್ಮ ಅಸೋಸಿಯೇಟ್ ಗಳ ಜೊತೆ ಪ್ರಜ್ವಲ್ ದೇವರಾಜ್ ಅವರು ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಈ ಇಬ್ಬರ ನಡುವಿನ ಒಂದು ಕಂದಕ ಏನಿದೆ ಅದು ಇವಾಗ ಜಗತ್ ಜಾಹೀರಾಗಿದೆ, ಮತ್ತೆ ಸಿನಿಮಾ ಮೇಲೂ ಕೂಡ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಅದೇ ವೇದಿಕೆಯಲ್ಲಿ ನಟರಾಗಿರುವಂತ ಮಿತ್ರ ಕೂಡ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ಲಿಲ್ಲ. ಅಂದ್ರೆ ನಾನೊಬ್ಬ ನಟನಾಗಿ ಇನ್ವಾಲ್ವ್ಮೆಂಟ್ ಆಗ್ತೀನಿ, ಇಬ್ರು ಕೂಡ ಬುದ್ಧಿವಂತರಾಗಿರೋದ್ರಿಂದ ಕೂತ್ಕೊಂಡು ಇದನ್ನ ಸಾರ್ಟ್ ಔಟ್ ಮಾಡ್ಕೋಬಹುದು ಅನ್ನುವಂತ ಒಂದು ಅಭಿಪ್ರಾಯವನ್ನ ಹೇಳ್ತಾರೆ. ಜೊತೆಗೆ ರಾಜ್ ಬಿ ಶೆಟ್ಟಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ದೊಡ್ಡ ದೊಡ್ಡ ಸಿನಿಮಾಗಳು ಏನ್ ಬರ್ತಾ ಇದೆ ಅವುಗಳ ಒಂದು ಗೆಲುವೇ ನಮಗೆ ಬೇಕಾಗಿರೋದು. ಈ ತರ ಬೇಡದ ಒಂದು ಕಾಂಟ್ರವರ್ಸಿಗಳಾಗಿರ್ಬೋದು, ಜಗಳಗಳಾಗಿರ್ಬೋದು, ಬೇಡ ಅನ್ನುವಂತ ಒಂದು ಅಭಿಪ್ರಾಯ ಅದೇ ವೇದಿಕೆಯಲ್ಲಿ ಕ್ರಿಯೇಟ್ ಆಗ್ತಾ ಹೋಯ್ತು. ಅಖಿಲೇಶ್, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಮಾತಾಡೋಣ, ಅದನ್ನ ಬಹಳ ಸ್ಟ್ರಾಂಗ್ ಆಗಿ ನಂಬ್ತೀನಿ. ಸಿನಿಮಾ ಕಥೆಗಳು ಸೌಂಡ್ ಮಾಡಬೇಕೆ ಹೊರತು ಸಿನಿಮಾದ ಹಿಂದಿನ ಕಥೆಗಳು, ಸಿನಿಮಾದವ್ರ ಕಥೆಗಳು ಸೌಂಡ್ ಮಾಡಬಾರ್ದು ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು ಆ ತರದ ಒಂದು ಇನ್ಸಿಡೆಂಟ್ ಆಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಅದ್ರ ಬಗ್ಗೆ ವಿವರವಾಗಿ ಮಾತಾಡೋಣ. ಅದನ್ನ ಹೊರತುಪಡಿಸಿದ್ರೆ ನಿಮ್ಗೆಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೊಂದು ಕರಾವಳಿಯ ಬಹಳ ಹಳೆಯ ಇತಿಹಾಸ ಇರುವಂತ ಜನಪದ, ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ಕಂಬಳ ಅನ್ನುವ ಒಂದು ಗ್ರಾಮೀಣ ಕ್ರೀಡೆಯ ಮೇಲೆ ಮಾಡಿರುವಂತ ಒಂದು ಕತೆ. ಸೊ ಹಾಗಾಗಿ ಇದರದ್ದು ಕ್ಯಾಮಿಯೋ ಪ್ಲೇ ಮಾಡ್ತಾ ಇದ್ದೀನಿ, ಇಂಪಾರ್ಟೆಂಟ್ ರೋಲ್. ಅಂಡ್ ಇದ್ರ ಪೋಸ್ಟರ್ ಇಂದ ಹಿಡಿದು ಇದರಲ್ಲಿರುವಂತ